ಇನ್ನು ಮಂತ್ರಿ ಸ್ಥಾನ ಸಿಗುವಂತ ವಿಶ್ವಾಸ ಇದೆ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅಂತೂ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಮತ್ತೆ ಹೇಳಿದ್ದಾರೆ. ಮಂತ್ರಿ ಆಗಬೇಕು ಅನ್ನೋ ಒಂದು ಆಶೆಯಿಂದನೇ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೀನಿ. ಏನಂದ್ರೆ ಸರ್ ಮುಖ್ಯಮಂತ್ರಿಗಳು ನೋಡೋಣ, ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ಸರ್ ವಿಜಯಾನಂದ ಕಾಶಪ್ಪನವ್ರಿಗೆ ಯಾಕೆ ಕೊಡ್ಬೇಕು ಸರ್ ಮಂತ್ರಿ ಸ್ಥಾನ? ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷದಿಂದ ನನ್ನ ತಂದೆ, ನನ್ನ ತಾಯಿ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಕೊಡ್ತಾರೆ ವಿಶ್ವಾಸ ಇದೆ ಸರ್? ವಿಶ್ವಾಸ ಖಂಡಿತವಾಗಿ ಇದೆ. ಯಾರ ಜೊತೆ ಚರ್ಚೆ ಮಾಡಿದೆ ಸರ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಏನು ಎಐಸಿಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ. ನಮ್ಮ ನಾಯಕರು ಇಲ್ಲೇ ಇದಾರಲ್ಲ, ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ, ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ. ದೇವ್ರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, DK ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಖಂಡಿತವಾಗಿ ಕೂಡ ನಾನು ಈಗಲೂ ಹೇಳ್ತೀನಿ, ನಾನು ಸಚಿವ ಪ್ರಬಲ ಆಕಾಂಕ್ಷಿ. ಖಂಡಿತವಾಗಿ ಕೂಡ ನನ್ನದಷ್ಟೇ ಅಲ್ಲ ಬೇಡಿಕೆ, ಈ ಭಾಗದ ಜನರ ಬೇಡಿಕೆ ಇದೆ. ನೀವು ಸತತವಾಗಿ 3 ಬಾರಿ ಆರಿಸಿ ಬಂದಿದ್ದೀರಿ. ಇದು ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೊಂದು ಇತಿಹಾಸ. 3 ಬಾರಿ ಯಾರೂ ಆರಿಸಿಲ್ಲ, 2 ಬಾರಿ ಮಾತ್ರ ಆರಿಸಿ ಬಂದಿದ್ದಾರೆ. 3 ಬಾರಿ ಯಾರೂ ಇಲ್ಲಿ ಆರಿಸಿ ಬಂದಿಲ್ಲ. ಮತ್ತು ನೀವು ತೆಗೆದುಕೊಂಡಂಥ ಒಂದು ಮಾರ್ಜಿನ್ ಕೂಡ 32,500 ಏನು ವೋಟ್ಸ್ ಕೂಡ, ಅದು ಕೂಡ ರೆಕಾರ್ಡ್. 3,000 ಗೆದ್ದಿದ್ದು ರೆಕಾರ್ಡ್, ಕಂಟಿನ್ಯೂಯಸ್ ಗೆದ್ದಿದ್ದು ರೆಕಾರ್ಡು. ಇವೆಲ್ಲ ಮತ್ತು ಆಗಿರೋದ್ರಿಂದ, ಮತ್ತು ವಿಶೇಷವಾಗಿ ನಮ್ಮ ದಲಿತ ಸಮಾಜ ಕೂಡ ಮುಂಬೈ ಕರ್ನಾಟಕದಲ್ಲಿ ನಮಗೆ ಪ್ರಾಮುಖ್ಯತೆ ಕೊಡಬೇಕು. ಹಿಂದೆ ಶಂಕರಾನಂದ್ ಅವರು 92ನಲ್ಲಿ ಓಂ ಪ್ರಕಾಶ್ ಕಣಗಲಿಯವರು ಆದಮೇಲೆ ಇಲ್ಲಿವರೆಗೂ ಕೂಡ ಯಾರೊಬ್ಬರಿಗೂ ಅವಕಾಶನೇ ಸಿಗಲಿಲ್ಲ. ಅದಕ್ಕೆ ಈ ಭಾಗಕ್ಕೆ ಅವಕಾಶ ಕೊಡಿ, ನೀವು ಇದನ್ನು ಕೇಳಬೇಕು ಅನ್ನುವಂಥ ಒತ್ತಡ ಕೂಡ ಜಾಸ್ತಿ ಇದೆ. ನಮ್ಮೆಲ್ಲ ಬಹಳಷ್ಟು ಗೆಳೆಯರ ಬಳಗ, ನಮ್ಮ ದಲಿತ ಮುಖಂಡರು, ನಮ್ಮ ಹಿಂದುಳಿದವರು, ಅಲ್ಪಸಂಖ್ಯಾತರು, ನಮ್ಮ ಅನೇಕ ಕಡು ಬಡವರು, ಎಲ್ಲ ಜಾತಿ ಜನಾಂಗದವರು ಕೂಡ ಒತ್ತಡ ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ಅನೇಕ ಹಿಂದೂಗಳು ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ. ನೀವು ಈ ಬಾರಿ ತಗೊಳ್ಳೇಬೇಕು. ಇದು ಭಾಳ ಪ್ರಮುಖವಾದಂಥ ಒಂದು ಸಿಟಿ. ಇದು ಬ್ಯಾಂಗ್ಳೂರು ಬಿಟ್ಟರೆ 2ನೇ ಸೆಕೆಂಡ್ ಲಾರ್ಜೆಸ್ಟ್ ರೆವೆನ್ಯೂ ಜನರೇಟ್ ಮಾಡುವಂಥ ಒಂದು ಸಿಟಿ ಇದು. ಆ ನಿಟ್ಟಿನಲ್ಲಿ ಈ ಭಾಗಕ್ಕೆ ಕೊಡಬೇಕು ಅನ್ನೋಂಥದ್ದಿದೆ. ಖಂಡಿತವಾಗಿ ಕೂಡ ನಾನು ಕೇಳ್ಕೊಳ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಮೋದ್ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇದೀಗ ಒಂದು ಕಡೆ CM ದೆಹಲಿಗೆ ಹೋಗ್ತಿದ್ದಾರೆ ಮತ್ತೊಮ್ಮೆ 2ನೇ ಬಾರಿ ಇತ್ತೀಚೆಗೆ ನಾವು ನೋಡಿದಾಗ. ಇನ್ನೊಂದು ಕಡೆ ರಾಜಣ್ಣ ಮತ್ತು CM ನಡುವೆ ಆದಂಥ ಮಾತುಕತೆ, ಇದರ ಇನ್ಸೈಡ್ ಕೂಡ TV9ಗೆ ಲಭ್ಯ ಆಗಿದೆ. ಇನ್ನೊಂದು ಕಡೆ ಸಚಿವಾಕಾಂಕ್ಷಿಗಳು ಒಬ್ಬರಾದ್ಮೇಲೆ ಒಬ್ಬರು ಈಗ ಓಪನ್ ಅಪ್ ಆಗ್ತಿದ್ದಾರೆ, ಮಾತಾಡೋಕೆ ಶುರು ಮಾಡಿದ್ದಾರೆ. ಸೊ ಏನೇನಾಗ್ತಿದೆ ಅಂತ ಡೆವಲಪ್ಮೆಂಟ್ ದೆಹಲಿ ವಿಚಾರವಾಗಿ ನೋಡಿದಾಗ ಪ್ರಮೋದ್? ಅವಿನಾಶ್, ದೆಹಲಿಯಲ್ಲಿ ಅಂತಿಮವಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸಂಪೂರ್ಣ ಚಿತ್ರಣ ಸಿಗದೇ ಇದ್ರೂ ಕೂಡ ಇತ್ತ ರಾಜ್ಯದಲ್ಲಿ ಈ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತುಗಳಿಂದ ಸಹಜವಾಗಿ ಸಚಿವಾಕಾಂಕ್ಷಿಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ಗರಿಗೆದರಿಸಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅನೇಕ ನಾಯಕರು ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ರಾಜಣ್ಣ ಆದಿಯಾಗಿ ಇನ್ನಿತರ ಮೊದಲ ಬಾರಿ ಅವಕಾಶ ಕೇಳುವಂಥ ನಾಯಕರು ಕೂಡ, ಶಾಸಕರು ಕೂಡ ಇವತ್ತು ಭೇಟಿಯಾಗಿದ್ದಾರೆ. ಇವತ್ತು ಅನೇಕ ನಾಯಕರಿದ್ದಾರೆ. ಈಗ ಯಾವಾಗ ಈ ಥರ ಪುನರ್ರಚನೆ, ಯಾವಾಗ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ, ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಲಾಬಿ ಮಾಡುವಂಥ ಪ್ರಕ್ರಿಯೆಗಳನ್ನು ಶುರು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಒಂದು ಪುನರ್ರಚನೆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ 224 ಶಾಸಕರಿದ್ದಾರೆ. ಅದರಲ್ಲಿ ಅಧಿಕಾರದಲ್ಲಿರುವಂಥ 140 ಮಂದಿಯಲ್ಲಿ ಎಲ್ಲರನ್ನೂ ಕೂಡ ಅವಕಾಶ ಕೊಡೋದಕ್ಕೆ ಸಾಧ್ಯವಾಗಲ್ಲ. ಹೀಗಾಗಿ ಇಲ್ಲಿ ಜಾತಿ ಸಮೀಕರಣವನ್ನು ಹೇಗೆ ಮುಖ್ಯಮಂತ್ರಿಗಳು ಮಾಡ್ತಾರೆ, ಯಾರನ್ನು ಬಿಡ್ತಾರೆ, ಅದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಬಟ್ ಈಗಲೇ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಪ್ರೀಮೆಚೂರ್ ಆಗಿರುವಂಥದ್ದು. ಯಾಕೆಂದರೆ ತತ್ಕ್ಷಣದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರನ್ನು ಬಿಡ್ತಾರೆ ಅನ್ನೋದಕ್ಕೆ ಮೊದಲಿಗೆ ಒಂದು ಪಾಲಿಸಿಯನ್ನು ಮಾಡಬೇಕಾಗತ್ತೆ. ಈಗ ಹಿರಿಯ ನಾಯಕರನ್ನ ಬಿಡ್ತಾರೋ, 10 ಜನ ಬಿಡ್ತಾರೋ, 15 ಜನ ಬಿಡ್ತಾರೋ, ಇದಕ್ಕೆ ಒಂದು ಪಾಲಿಸಿ ಬೇಕಾಗತ್ತೆ. ಈ ಪಾಲಿಸಿಯನ್ನು ಮೊದಲಿಗೆ ಮಾಡ್ಕೋಬೇಕಾಗತ್ತೆ. ಅದಾದ ಬಳಿಕ ಅದಕ್ಕೆ ಬೇಕಾದಂಥ ಸಮೀಕರಣಗಳಿರುತ್ತೆ, ಪರ್ಮಿಟೇಷನ್ಸ್ ಮತ್ತು ಕಾಂಬಿನೇಷನ್ಸ್ ಏನಿರುತ್ತೆ. ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ಸ್ಗಳನ್ನು ಕೂರಿಸೋ ನಿಟ್ಟಿನಲ್ಲಿ ಪ್ರಾದೇಶಿಕವಾಗಿ ಯಾರನ್ನು ತಗೋಬೇಕಾಗತ್ತೆ, ಪ್ರಾದೇಶಿಕವಾಗೂ ಕೂಡ ಮಾನ್ಯತೆಯನ್ನು ನೀಡಬೇಕಾಗತ್ತೆ, ಜಿಲ್ಲಾವಾರು ಮಾನ್ಯತೆಯನ್ನು ನೀಡಬೇಕಾಗತ್ತೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸಿ ಒಂದು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಬಟ್ ಎನಿವೆ, ಅಂದರೆ ಆರಂಭ ಆಗಿದೆ. ಅಥವಾ ದೆಹಲಿಯಲ್ಲಿ ಮುಖ್ಯಮಂತ್ರಿ ಮತ್ತು ರಾಹುಲ್ ಗಾಂಧಿ ನಡುವೆ ಏನಾಗಿದೆ ಅನ್ನುವಂಥದ್ದು ಎಲ್ಲ ಶಾಸಕರಿಗೂ ಕೂಡ ಗೊತ್ತಿಲ್ಲ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ಆರಂಭವಾಯ್ತು ಅಂದರೆ, ಅವರು ಮಾತುಕತೆ ಆದ ತಕ್ಷಣ ಪರ್ಮಿಷನ್ ಏನು ಸಿಗಲ್ಲ ಅವಿನಾಶ್. ಯಾಕೆಂದರೆ ಪ್ರೋಸೆಸ್ ಆರಂಭ ಮಾಡ್ಬೋದಷ್ಟೇ, ಆಯಿತು ನೀವು ಮಾಡಿ ಅಂತ ಅವರಿಗೆ ಹೇಳ್ಬೋದಷ್ಟೇ. ಅದಾದರೂ ಕೂಡ ಪಟ್ಟಿ ರೆಡಿ ಮಾಡಬೇಕಾಗತ್ತೆ, ಮೊದಲಿಗೆ ಒಂದು ಮಾನದಂಡ ಕ್ರಿಯೇಟ್ ಮಾಡಬೇಕಾಗತ್ತೆ, ಜೊತೆಗೆ ಯಾರ್ಯಾರನ್ನ ಸೇರಿಸ್ಕೊಳ್ಳೋದಕ್ಕೆ ಅರ್ಹತೆ ಬೇಕು ಅನ್ನೋದು ಮಾಡಬೇಕಾಗತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗುತ್ತೆ, ಸ್ವಲ್ಪ ಸಮಯ ತೊಗೋಬೋದು. ಆದರೆ ಅದಕ್ಕೂ ಮೊದಲೇ
ಈ ಒಂದು ಕುರ್ಚಿ ರೇಸ್ನಲ್ಲಿ ನಮ್ಮದು ಒಂದು ಇರಲಿ ಅನ್ನುವಂಥ ಖರ್ಚೀಫ್ ಹಾಕುವಂಥ ಕೆಲಸವನ್ನು ಅಥವಾ ಆ ಕುರ್ಚಿಯನ್ನು ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಈ ಶಾಸಕರು ಮಾಡ್ತಾ ಇದ್ದಾರೆ. ಅವಿನಾಶ್, ಮಾಹಿತಿಗಾಗಿ ಪ್ರಮೋದ್.